ಆರೋಗ್ಯ ಆಧ್ಯಾತ್ಮ ಸಂಚಿಕೆಗಳಿಗೆ ತಮಗೆ ಸ್ವಾಗತ. ಇದರಲ್ಲಿ ನೀವೇನು ಹೇಳ್ತೀರಾ? ಚಿಕನ್ ಫಾಕ್ಸ್. ನಮ್ಮವ್ರು ಏನು ಹೇಳ್ತಾರೆ? ಅಮ್ಮ ಬಂತು ಅಂತಾರೆ. ಈ ಅಮ್ಮನಿಗೆ ದೇವಸ್ಥಾನನೂ ಕಟ್ಟಿದ್ದಾರೆ. ಇದು ಒಂದು ಸಾಂಕ್ರಾಮಿಕ ರೋಗ. ಅದರ ಬಗ್ಗೆ ನಿಮಗೆ ನೋವನ್ನು ತರುವಂಥ ಮಾತನ್ನು ನಾವು ಆಡೋದಿಲ್ಲ. ಇದಕ್ಕೂ ಕೂಡ ಔಷಧಿ ಇದೆ. ತಾವು ಬೇವಿನ ಸೊಪ್ಪಾಗಿ ಮಲಗಿಸ್ತೀರಾ, ಏನೂ ಔಷಧಿ ಕೊಡಬಾರ್ದು, ಉಲ್ಬಣ ಆಗಿಬಿಡುತ್ತೆ. ಏನೇನೋ ತಮ್ಮ ಕಲ್ಪನೆಗಳು, ಏನೇನೋ ಆಚರಣೆಗಳು, ಯಾರೋ ಹೇಳ್ತಾರೆ, ತಾವು ಕೇಳ್ತೀರಾ. ತಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ. ಇದಕ್ಕೂ ಕೂಡ ಔಷಧಿ ಇದೆ ಯೋಗವನ ಬೆಟ್ಟದಲ್ಲಿ. ಕಾಮಾಲೆ, ಆಹಾರ ಸೇರಲ್ಲ, ಕಣ್ಣು ಹಳದಿಯಾಗುತ್ತೆ, ನಿಶಕ್ತಿ ಆಗ್ತದೆ, ಶರೀರ ಕ್ಷೀಣ ಆಗ್ತದೆ. ಆವಾಗ ಯೋಗವನ ಬೆಟ್ಟವನ್ನು ತಾವು ಸಂಪರ್ಕ ಮಾಡಿದರೆ ಅದಕ್ಕೆ ಕಾಮಾಲೆಗೂ ಕೂಡ ಚಿಕಿತ್ಸೆ ಇದೆ. ಸಮಯವನ್ನು ಹಾಳು ಮಾಡಬೇಡಿ. ದೊಡ್ಡ ಆಸ್ಪತ್ರೆಗಳಲ್ಲಿ ಇದಕ್ಕೆ ಔಷಧಿ ಇಲ್ಲ. ದುಡ್ಡು ವ್ಯಯ ಆಗ್ತದೆ, ಕಾಲ ವ್ಯಯ ಆಗ್ತದೆ. ಮುಂದೆ ಹೆಪಟೈಟಿಸ್. ಕಾಮಾಲೆಯಲ್ಲಿ ಉಲ್ಬಣವಾದಂಥ ಸ್ಥಿತಿಯೇ ಹೆಪಟೈಟಿಸ್. ಹೆಪಟೈಟಿಸ್ನಲ್ಲಿ ABCD ಈ ಥರ ಇತ್ಯಾದಿ ಇದೆ. ಇತ್ತೀಚೆಗೆ ನಾವು ಬೆಳಗಾಂ ಒಬ್ಬ ಹುಡುಗನಿಗೆ, ಸತ್ಯಪ್ಪ ಅನ್ನೋನಿಗೆ, ನಮ್ಮ ಪೊಲೀಸ್ ಇಲಾಖೆಯ ಅರುಣ್ ಅನ್ನೋರ ಒಬ್ಬ ಸಂಬಂಧಿಕ ಸತ್ಯಪ್ಪ ಅನ್ನೋನು ಸಂಪೂರ್ಣವಾಗಿ ಗುಣವಾಗಿ ಹೋಗಿದ್ದಾನೆ. ಆತ ಹುಬ್ಬಳ್ಳಿಯ ಹೆಸರಾದಂಥ ಒಂದು ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆದಿದ್ದ 7 ತಿಂಗಳು. ಆದರೆ ಯಾವುದೇ ಪರಿಣಾಮ ಬೀಳಿರಲಿಲ್ಲ. ನಮ್ಮಲ್ಲಿ 4 ತಿಂಗಳಿನಲ್ಲಿ ಸಂಪೂರ್ಣವಾಗಿ ಗುಣವಾಗಿ ಅವನು ಊರಿಗೆ ಹೋಗಿದ್ದಾನೆ. ತಾವು ನಮ್ಮನ್ನು ನಂಬಿ ಬಿಟ್ಟರೆ ಬಿಡಿ, ಹೆಪಟೈಟಿಸ್ ಗುಣ ಆಗುತ್ತೆ ಅಂತ ಘಂಟಾಘೋಷವಾಗಿ ನಾವು ಹೇಳ್ತೇವೆ. ಮುಂದೆ ಕ್ಷಯರೋಗ, ಕ್ಷಯ, TB. ಇದು ಎಷ್ಟೋ ಜನ ಹೇಳ್ತಾರೆ ಎಂಥ ದೇಶೀಯ ಔಷಧಿ ಆದರೂ ಕೂಡ ಆಸ್ಪತ್ರೆ ಔಷಧಿಯನ್ನು ತಗೊಂಡು ಇದನ್ನೂ ತಗೋಬೋದು ಅಂತ. ಅದು ನಿಮ್ಮ ಹಣೆ ಬರ. ಇದನ್ನೇ ತಗೊಂಡು ಗುಣ ಆಗ್ಬೋದು, ಅದನ್ನೂ ಒಂದು ಸ್ವಲ್ಪ ಸೇರಿಸ್ಕೊಂಡು ಗುಣ ಆಗ್ಬೋದು. ಎಷ್ಟೋ ಸಾರಿ ತಮ್ಮ ತೃಪ್ತಿಗೋಸ್ಕರ ನಾವು ತಗೊಳ್ಳಿ ಅಂತ ಹೇಳ್ತೇವೆ. ಕ್ಷಯ ಗುಣ ಆಗುತ್ತೆ. ಮುಂದಿಂದು ಹುಚ್ಚು, ಅರೆಹುಚ್ಚು. ಪಿತ್ತ ನೆತ್ತಿಗೇರ್ತೇನು ಅಂತ ಹೇಳಿ ಕನ್ನಡದ ಒಂದು ಗಾದೆ ಇದೆ. ಇದು ಹುಚ್ಚು ಅನ್ನೋದು ಪಿತ್ತವ್ಯಾಧಿಯ ಉಲ್ಬಣಾವಸ್ಥೆಗೆ ಹುಚ್ಚು ಅಂತ ಹೇಳ್ತೇವೆ. ಇದು ಒಂದು ಮಿದುಳಿನ ರೋಗ. ಈ ಮಿದುಳಿನಲ್ಲಿ ರಕ್ತ ಸಂಚಾರ ಇಲ್ಲದೆ ಇರೋದು, ಅಲ್ಲಿ ರಕ್ತ ಹೆಪ್ಪುಗಟ್ಟುವುದು, ಅಥವಾ ದೇಹದಲ್ಲಿ ಕೆಟ್ಟ ರಕ್ತ ಹೆಚ್ಚು ಉತ್ಪತ್ತಿಯಾಗಿ ಅದೇ ರಕ್ತ ಅಲ್ಲಿ ಹರಿತಾ ಇರೋದರಿಂದ ಹುಚ್ಚು ಮತ್ತು ಅರೆಹುಚ್ಚುಗಳಿರುತ್ತೆ. ಇದಕ್ಕೂ ಕೂಡ ದೀರ್ಘಕಾಲ ಚಿಕಿತ್ಸೆಯಿಂದ 12 ತಿಂಗಳಿಂದ 24 ತಿಂಗಳಿನಲ್ಲಿ ಇದು ಬಹುತೇಕ ಗುಣ ಸಾಧ್ಯ. ಅದನ್ನು ತಾವು ಒಂದೇ ತಿಂಗಳು ಚಿಕಿತ್ಸೆಯನ್ನು ಪಡೆದೇ ತಾವೇ ತೀರ್ಮಾನ ಮಾಡ್ಬೋದು ಯಾವಾಗ ಗುಣ ಆಗ್ತದೆ ಅಂಥೇಳಿ. ಈಗ ಇವತ್ತಿನ ಸಮಯ ಮುಗಿತಾ ಬರ್ತಾ ಇದೆ. ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ, ಕನಕಪುರ ರಸ್ತೆ, ಬೋಳಾರೆ ಅಂಚೆ, ಬೆಂಗಳೂರು 82. ದೂರವಾಣಿ ಸಂಖ್ಯೆ 080227178. ಇದು ನಮ್ಮ ದೂರವಾಣಿ. ತಾವು ಯಾರೇ ಬರಬೇಕಾದ್ರೂ ದೂರವಾಣಿ ಮಾಡದೆ ಬರಬೇಡಿ. ಯಾಕೆಂದರೆ ನಾವು 24 ಗಂಟೆ 365 ದಿವಸ ಕೆಲಸ ಮಾಡಿದರೂ ಕೂಡ ನಮ್ಮಲ್ಲೂ ಕೂಡ ನಾವು ಪ್ರೀ ಆಕ್ಯುಪೇಷನ್, ಮೊದಲೇ ನಾವು ಬೇರೆ ಕೆಲಸದಲ್ಲಿ ನಿರತರಾಗಿರ್ತೇವೆ. ಆಗ ತಮ್ಮನ್ನು ನಾವು ತೃಪ್ತಿಪಡಿಸೋದಕ್ಕೆ ಆಗೋದಿಲ್ಲ. ಜೀವನದಲ್ಲಿ ಒಮ್ಮೆಯಾದರೂ ಯೋಗವನ ಬೆಟ್ಟ, ಇದು ನಾವು ಕಟ್ಟಿದ ಗಾದಿಯಲ್ಲ. ನಮ್ಮ ಜಿಂದಗಿ ಮೇ ಏಕ್ ಬಾರ್ ಯೋಗವನ ಪಹಾಡ್ ಅಂತ ಹೇಳಿ ಉತ್ತರ ಭಾರತೀಯರು ಕಟ್ಟಿರೋದು. ಕರ್ನಾಟಕಕ್ಕಿಂತ ಹೆಚ್ಚಿಗೆ ನಮಗೆ ಹೊರ ರಾಜ್ಯದವರು ಮತ್ತು ವಿದೇಶಿಯರು ಇಲ್ಲಿ ಬರ್ತಾರೆ. ನಮ್ಮ ವೆಬ್ಸೈಟ್ www.yogavanahills.org.in. ಅದೇ ಥರ ಇಮೇಲ್ ಅಂದರೆ ಮಿಂಚಿನ ಅಂಚೆ, ಅದರ ಹೆಸರು ಯೋಗವನ ಹಿಲ್ಸ್ @gmail.com. yogavanahills@gmail.com. ತಮ್ಮೆಲ್ಲರಿಗೂ ಶುಭ ಕೋರ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೇವೆ.